ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂ. ನಮ್ಮ ಹಬ್ಬ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿ ಎಳ್ಳು ಬೆಲ್ಲ ಕಬ್ಬು ಪೊಂಗಲೆಲ್ಲ ತಿಂದು ಸಿಂಪಲ್ಲಾಗಿ ಮುಗೀತು. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಪ್ಸ್ ಕ್ರಿಯೇಟಿವ್ ವರ್ಲ್ಡ್ಗೆ. عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. ಸೊ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ. ದಿನ 10,000 ಸ್ಟೆಪ್ಸ್ ಹಾಕಬೇಕು ಅಂತ ಸ್ಟೆಪ್ಸ್ ಕೌಂಟ್ ಮಾಡಿಕೊಂಡು ವಾಕಿಂಗ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು. ಸೊ ಇವಾಗ ಎದ್ದು ನನ್ನ ಕಣ್ಣು ನೋಡಿ ಹೆಂಗಾಗಿದೆ, ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿ ಈಗ ವಾಕಿಂಗ್ ಮಾಡ್ತಾಯಿದ್ದೀನಿ. ಇವಾಗಿನ್ನೇನು ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ನಾನಿವತ್ತು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ನೋಡಿ. ಬಾಯ್. ಪೂಜೆ ನಡೀತಿದೆ ನೋಡಿ, ಪೂಜೆ ಆಯಿತು. ಈಗ ನಾನು ಕೆಲಸ ಮಾಡಬೇಕು. ಅದು ಹಿಂದೆ ತುಳಸಿ ಗಿಡ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು ನಾವು. ನೋಡಿ ದೀಪಿಕಾ ರವಿ ಪೂಜೆ ಮುಗೀತು. ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಮ್ಮಿ ಇವಾಗ ಏನು ಮಾಡ್ತೀಯಾ? ಏನೋ ಒಂದು ಮಾಡ್ತೀನಿ ಸ್ಪೆಷಲಾಗಿ. ಹೋಮ್ ಮೇಡ್ ರೆಮಿಡಿನಾ? ಎಸ್. ಓಕೆ, ನಮ್ಮ ಮಮ್ಮಿ ಇವಾಗ ಹೋಮ್ ಮೇಡ್ ರೆಮಿಡಿ ಮಾಡ್ತಾರೆ. ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಕ್ಯೂ ಅಲ್ಲಿ ಇತ್ತು ಅಂತ ಹೇಳಿದ್ದೆ ಅಲ್ಲ. ಸೊ ಇವತ್ತು ಕೇಕ್ ಆರ್ ಐಸ್ ಕ್ರೀಮ್ ಮಾಡೋಣ ಅಂತ ಇದ್ದೀವಿ. ಮಮ್ಮಿ ಕೇಕ್ ಮಾಡೋಣ ಅಥವಾ ಐಸ್ ಕ್ರೀಮ್ ಮಾಡೋಣ? ಕೇಕ್. ಓಕೆ, ಇವತ್ತು ನಾವು ಕೇಕ್ ಮಾಡ್ಕೊಂಡು ತಿನ್ನೋಣ. ಕೆಲಸ ಮಾಡಿಕೊಂಡು ನಾನು ಎಳ್ಳು ಬೆಲ್ಲ ತಿಂತಾಯಿದ್ದೀನಿ. ಇವಾಗ ನಾನು ಊಟ ಮಾಡ್ತೀನಿ. ನಮ್ಮ ಅಜ್ಜಿ ನನಗೆ ಹಂಚ್ಕೊಳ್ಳೋಕ್ಕೆ ಹಪ್ಪಳ ಹಾಕಿದ್ದಾರೆ, ಪುಟಾಣಿ. ಸೊ ಸಾರು ಬಂದು ಬೇಳೆ ಸಾರು, ಅನ್ನ, ಡವ್ ಸೋಪ್. ಇದು ಡವ್ ಸೋಪು. ಇದು ಆಲ್ರೆಡಿ ಸೋಪ್ ಮಾಡಿಟ್ಟಿದ್ದೆ, ಅದು ಸ್ವಲ್ಪ ನೊರೆ ಕಡಿಮೆ ಇದೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಡವ್ ಸೋಪ್ ಹಾಕಿ ತಿರುಗಿ ಮತ್ತೆ ಬಾಯ್ಲ್ ಮಾಡ್ತಾ ಇದ್ಯಾ? ಡಬಲ್ ಬಾಯ್ಲಿಂಗ್. ಇದು ಡಬಲ್ ಬಾಯ್ಲಿಂಗ್ ಮಾಡಿ ಹಾಕಬೇಕು. ಹೋಮ್ ಮೇಡ್ ಸೋಪ್ ಮಾಡ್ತಾ ಇದ್ವಿ ನೋಡಿ, ಈ ಥರ ಇದೆ. ಹಾಗೆ ಇದನ್ನ ಇದಕ್ಕೊಳಕ್ಕೆ ಹಾಕ್ತಾರೆ. ఇప్పుడు చేసేది ఉంటుంది. ಈ ಥರ ಬರ್ತಾ ಇದೆ ಸೋಪು. ಇದು ಫುಲ್ಲು ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ಸಿಗ್ತೀನಿ. ಬಾಯ್. ಓಕೆ, ಇದು ಮೌಲ್ಡು ಸೋಪ್ ಇದರಲ್ಲೇ ಮಾಡೋದು. ಸೊ ಡಿಫ್ರೆಂಟ್ ಶೇಪ್ಸ್ ಮಾಡ್ತೀವಿ. ಅದು ಸ್ವಲ್ಪ ಮೆಲ್ಟ್ ಆದಮೇಲೆ ಇದರೊಳಗೆ ಪೋರ್ ಮಾಡಿ ಕೂಲಾಗಕ್ಕೆ ಬಿಡಬೇಕು. ಸೊ ಇದ್ರ ಥರ ಬರುತ್ತೆ. ಈಗ ಇದು ಮೆಲ್ಟ್ ಆಗ್ತಾ ಇದೆ. ಇದಕ್ಕೆ ಇನ್ನೂ ಎಸೆನ್ಷಿಯಲ್ಸ್ ಎಲ್ಲ ಹಾಕಿದ್ದಾರೆ, ಹೋಮ್ ಮೇಡ್ ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ. ಅದು ನಾನು ವೀಡಿಯೋನೇ ಮಾಡಿಲ್ಲ, ನಮ್ಮ ಮಮ್ಮಿ ನಾನು ಬರೋಕ್ಕಿಂತ ಮುಂಚೆನೇ ಹಾಕ್ಬಿಟ್ಟಿದ್ದಾರೆ ಅದು. ಸೊ ಇದು ಆರೆಂಜ್ ಕಲರ್ ಬರುತ್ತೆ. ಫುಲ್ಲು ಮೆಲ್ಟ್ ಆಗ್ತಾ ಇದೆ. ಇದು ಎಸೆನ್ಷಿಯಲ್ ಆಯಿಲ್ ಇಡ್ತಾ ಇದ್ದೀವಿ, ಫುಲ್ಲು ಇಲ್ಲ. ಸೊ ಫುಲ್ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ ಸ್ಮೆಲ್ಗೆ. ಇದು ಸ್ಮೆಲ್ಗೆ, ಆವಾಗಲೇ ಹಾಕಿದ್ದು ಫ್ಲೇವರ್ಗೆ ಅಲ್ವಾ? ಇದು ಫ್ಲೇವರ್ದು ಎಸೆನ್ಷಿಯಲ್ ಆಯಿಲ್. ಅದು ಆವಾಗಲೇ ಹಾಕಿದ್ದು ಬೇರೆ ತಾನೇ. ನಮ್ಮ ಅಜ್ಜಿ ನನಗೆ ಕಬ್ಬೆಲ್ಲ ಬಿಡಿಸ್ಕೊಟ್ಟಿದ್ದಾರೆ, ನಾನು ಹಂಗೆ ಇದೇ ತಿನ್ನಲ್ಲ ಅಂತ. ಸೊ ಇವಾಗ ನಾನು ಇದನ್ನ ತಿಂತೀನಿ. ಸ್ವೀಟಾಗಿದೆ ನೋಡಿ, ಕನ್ಸಿಸ್ಟೆನ್ಸಿ ಹಿಂಗೆ ಬಂದಿದೆ.
ಆಗಿದೆ ಎಲ್ಲ. ಅದೇ ಕನ್ಸಿಸ್ಟೆನ್ಸಿ ಅಂತಾರೆ. ಇವಾಗ ಇದನ್ನ ಇದು ಸರಿ ಆಗಿದೆ. ಕರಗಿದ್ರೆ ಇದು ಮೋಲ್ಡ್ ಹಾಕೋದಲ್ಲ ನೋಡಿ. ಇವಾಗ ಪೋರ್ ಮಾಡ್ತಾ ಇದ್ದಾರೆ ಮೋಲ್ಡ್ಗೆ. ಹಾರ್ಟ್ ಶೇಪ್, ಓವಲ್ ಶೇಪ್, ಸರ್ಕಲ್ ಶೇಪ್, ಸ್ಕ್ವೇರ್ ಶೇಪ್ ಎಲ್ಲ ಶೇಪ್ ಇದೆ. ಇದು ಒಂದ್ಸಲಿ ಮಾಡಿದ್ರೆ 1 ಮಂತ್ ಬರುತ್ತಲ್ಲ ಮಮ್ಮಿ? 1 ಮಂತ್ಗಿಂತ ಜಾಸ್ತಿನೇ ಬರುತ್ತೆ. ಬಟ್ ಇದು ಬೇಗ ಕರಗುತ್ತೆ ಅಲ್ವಾ? ಓಕೆ, ಈಗ ಪೋರ್ ಮಾಡಿ ಆಗಿದೆ. ಇದು ಕೂಲ್ ಆದಮೇಲೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ವೆಯ್ಟ್ ಮಾಡಿ. ಸೋಪ್ ನೋಡಿ ಹೇಗೆ ಬಂದಿದೆ. ಏನಮ್ಮ ನಿನ್ನ ಸೋಪು? ಓಪನ್ ಮಾಡು ನೋಡೋಣ. ಅಮ್ಮ ಮುಟ್ಟು ನೋಡಿ ಗಾಯ್ಸ್, ಸೋಪು ಈ ಥರನೂ ಬರುತ್ತಾ? ಬಾಡಿ ವಾಶ್ ಆಗಿದೆ ಅದು. ಬೆಳಗ್ಗೆ ಸೋಪ್ ತಾನೇ ಅಂದಿದ್ದು, ಇವಾಗ ಬಾಡಿ ವಾಶ್ ಅಂತ ಪ್ಲೇಟ್ ಚೇಂಜ್ ಮಾಡ್ತಾ ಇದೆಯಾ? ಏನೋ ಜಾಸ್ತಿ ಆಗಿದೆ, ಏನಾಗಿದೆ ಗೊತ್ತಿಲ್ಲ. ಸೋಪ್ ವೆಂಟ್ ರಾಂಗ್. ಪೀಚಾ 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 ಅಂತಿದೆ. ಸುಮ್ಮನೆ ಹೋಗ್ಬೋದು ದೀಪಿಕಾ, ಮಾಡು ಅದನ್ನು ಮಾಡು. ನಮ್ಮ ಮಮ್ಮಿ ನಾನು ನೆಕ್ಸ್ಟ್ ಆಗೋದಕ್ಕೆ ಹೊಡಿದ್ರು ನನಗೆ. ನೋಡಿ ಮುಖ ತೋರಿಸು. ಸುಮ್ಮನೆ ಹೋಗ್ಬಿಡು ದೀಪಿಕಾ, ನಾನು ನಿಜವಾಗ್ಲೂ ಬೈದ್ಬಿಡ್ತೀನಿ, ಹೊಡೆದ್ಬಿಡ್ತೀನಿ ಅಷ್ಟೇ. ಆಮೇಲೆ ಆಲ್ರೆಡಿ ಹೊಡೆದಲ್ಲ. ಸೋಪ್ ಅಂತೂ ಹಾಳಾಯಿತು. ಸೊ ಈಗ ಕೇಕ್ ಮಾಡೋಣ ಅಂತಿದ್ದೀನಿ. ಬನ್ನಿ ಕೇಕ್ ಮಾಡೋಣ. ಸೊ ನಾನು 2 ಪ್ಯಾನ್ ಕೇಕ್ ಮಿಕ್ಸ್ ತಗೊಂಡಿದ್ದೀನಿ. ಇವಾಗ ಹಾಲು ಹಾಕ್ತಾ ಇದ್ದೀನಿ ಸ್ವಲ್ಪ. ಸೊ ಇದಕ್ಕೆ ನಾನು ಕೋಕೋ ಪೌಡರ್ ಸ್ವಲ್ಪ ಹಾಕ್ತಾ ಇದಕ್ಕೆ ನಾನು ಸ್ವಲ್ಪ ಕೋಕೋ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತು ಹಾಲು ಹಾಕ್ತಾ ಇದ್ದೀನಿ, ಉಗುರು ಬೆಚ್ಚಗಿರೋದು. ಈಗ ಇದನ್ನು ಬೀಟ್ ಮಾಡಬೇಕು. ಬೀಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಲ್ಕ್ ಹಾಕ್ಕೊಳ್ಳಿ. ನೀನು ಮಾಡೋ ಕೇಕೆ ಅವ್ರು ಮಾಡ್ಕೊತಿರ್ಬೇಕು ಕಡೆ. ಇದೆಲ್ಲ ಈಸಿ, ಎಲ್ಲರೂ ಮಾಡ್ತಾರೆ. ಜಸ್ಟ್ ಮಿಕ್ಸ್ ಅಷ್ಟೇ. ಓಕೆ, ಇನ್ನು ಸ್ವಲ್ಪ ಏನೋ ಕೇಕ್ ಚೆನ್ನಾಗಿ ಬಂದಿಲ್ಲ ಅಂತ ಇಟ್ಕೋ, ಅವಾಗ ಹೇಳ್ತೀರಿ ಜಸ್ಟ್ ಮಿಕ್ಸ್ ಅಷ್ಟೇ ಅಂತ. ಅಲ್ಲ, ಸೋಪು ಹಾಳಾಯಿತು, ಕೇಕು ಹಾಳಾಗ್ಬಿಟ್ರೆ ಅಷ್ಟೇ ಕತೆ. ಇಲ್ಲ, ಕೇಕ್ ಚೆನ್ನಾಗಿ ಬರುತ್ತೆ. ಓಕೆ, ಏನು ಕೇಕ್ ಚೆನ್ನಾಗಿದೆ, ಸೋಪು ಚೆನ್ನಾಗಿದೆ, ಮುಖ ಚೆನ್ನಾಗ. ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಬೆಟರ್ ಬರಬೇಕಂತ ಹಾಕ್ತೀನಿ. ಏನು ಕೇಕು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಿಮಗೆ. 5-6 ಸೆಕೆಂಡ್ಗೆ ಸವರ್ತಾ ಇದ್ದೀನಿ. ನಿಜವಾಗ್ಲೂ ಫೇಸ್ ಚೆನ್ನಾಗಿರ್ತದೆ. ಓಕೆ, ಹಾಗೆ ಮಾಡಿದೆ. ಈಗ ಇದನ್ನು ಪೋರ್ ಮಾಡ್ತೀನಿ. ಸ್ವಲ್ಪ ಜೋರಾಗಿ ಮಾತಾಡು. ಓಕೆ, ಪೋರ್ ಮಾಡಿದೆ. ಇದರಿಂದ ಸ್ವಲ್ಪ ಡೆಕೋರ್ ಮಾಡಿ. ಏನದು ಇದು ಅಂದರೆ ಕ್ಯಾಶ್ಯೂ ಮತ್ತು ಬಾದಾಮ್. ಓಕೆ, ಸ್ವಲ್ಪ ಎತ್ಕೊಂಡು ಸ್ಮೈಲಿ ಫೇಸ್ ಬರಿ. ನೋಡಿ ಗಾಯ್ಸ್, ಈ ಥರ ಡೆಕೋರೇಷನ್ ಮಾಡೋಳೆ. ಸೊ ಈಗ ಸ್ವಲ್ಪ ಪ್ರೀ ಹೀಟ್ ಮಾಡಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ನಾನು ಸ್ವಲ್ಪ ಪಾಪ್ಕಾರ್ನ್ ಕೂಡ ಮಾಡೋಣ ಅಂತ ಇದ್ದೀನಿ.
ಸ್ವಲ್ಪ ತುಪ್ಪ ಇಷ್ಟೇ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಸ್ವೀಟ್ ತಿಂದಮೇಲೆ ಸ್ವಲ್ಪ ಖಾರನೂ ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ಖಾರ. ಓಕೆ ನೋಡಿ ಫುಲ್ ಆಗಿದೆ. ಈಗ ಇದಕ್ಕೆ ನಾನು ಏನಾಗ್ತಿದ್ದೀನಿ ಅಂದರೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸೊ ಈ ವಿಡಿಯೋ ನೋಡಿಬಿಟ್ಟು ನಮ್ಮ ಮಮ್ಮಿ ಅವಲಕ್ಕಿ ತೂತೋಡೆ ಮಾಡ್ತಾಯಿದ್ದಾರೆ. ಸೊ ಅವಲಕ್ಕಿ ನೆನೆಸಿಟ್ಟಿದ್ರು. ಅವಲಕ್ಕಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಉಪ್ಪು ಎಲ್ಲ ಹಾಕಿದ್ರು. ನೆಕ್ಸ್ಟು ಇದೆಲ್ಲ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿದ್ದು. ಸೊ ನೆಕ್ಸ್ಟು ಕರ್ಡ್ ಹಾಕಿದ್ರು. ಕರ್ಡ್ ಹಾಕಿದ್ಮೇಲೆ ರವೆ ಹಾಕಿದ್ರು. ರವೆ ಆದಮೇಲೆ ಅಕ್ಕಿ ಹಸಿಟ್ಟು, ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿ, ನೆಕ್ಸ್ಟು ಬೇಕಿಂಗ್ ಸೋಡಾ ಸ್ವಲ್ಪ ಹಾಕಿದ್ರು. ಬೇಕಿಂಗ್ ಸೋಡಾನು ಆದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ 10 ಮಿನಿಟ್ಸ್ ಸೋಕ್ ಆಗೋಕ್ಕೆ ಬಿಡಬೇಕು. ಇದು ಸೋಕೆಲ್ಲ ಆದಮೇಲೆ ವಡೆನ ಬಿಸಿ ಎಣ್ಣೆಗೆ ಹಾಕ್ಕೊಂಡು ತಿನ್ನೋದು. ಫುಲ್ಲು ಬೇಕಾಗಿದೆ. ನಮ್ಮ ಕೇಕು ರೆಡಿ ಆಗಿದೆ ಗಾಯ್ಸ್. ನೋಡಿ ಯಮ್ಮಿ ಆಗಿದೆ. ಸೊ ಈಗ ನಾನು ಕಟ್ ಮಾಡ್ತಾ ಇದ್ದೀನಿ. ಚಿಕ್ ಕಟ್ ಮಾಡಿದ್ದೀನಿ. ನೋಡಿ ಫ್ಲಫಿಯಾಗಿ ಬಂದಿದೆ ಕೇಕು. ಫ್ಲಫಿ ಆಗಿದೆ ನೋಡ್ಬೋದು. ಈಗ ನಾನು ಕೇಕ್ ತಿಂತಾಯಿದ್ದೀನಿ. ಚೆನ್ನಾಗಿದೆ ಕೇಕು. ಹಂಗೆ ನಾವು ಕೇಕ್ ಮಾಡಿದ್ದು ನಿಮ್ಮ ಸೋಪು ಗೊತ್ತಾ? ನೋಡಿ ಫೇಸ್ ಚೆನ್ನಾಗಾಗಿದೆ. ನಮ್ಮ ಮಮ್ಮಿ ಆ ಸೋಪ್ನೇ ಹಾಕ್ಕೊಂಡಿದ್ದಾರೆ. ಅದನ್ನು ಫೇಸ್ ವಾಶ್ ಥರ ಮಾಡಿಕೊಂಡು ಅದನ್ನೇ ಹಾಕ್ಕೊಂಡಿದ್ದಾರೆ. ನೋಡಿ ಫುಲ್ ಗ್ಲೋಯಿಂಗ್ ಆಗಿ ಇದ್ದಾರೆ. ಚೆನ್ನಾಗಿದೆ ಕೇಕು. ಇಷ್ಟ ಆಯ್ತಾ? ಯಮ್ಮಿ ಅಲ್ಲ? ಆಯ್ತಾ? ನನ್ನ ಪೀಸ್ ಎತ್ಕೊಂಡು ಹೋಗ್ಲಾ? ಕೇಕು ಚೆನ್ನಾಯ್ತಾ? ವಡೆ ರೆಡಿ ಆಗ್ತಿದೆ, ತೆಗಿತಾ ಇದ್ದಾರೆ ಇವಾಗ. ಇದನ್ನು ಟೇಸ್ಟ್ ಮಾಡಕ್ಕೆ ತಗೊಂಡೋಗೋಣ. ಮಮ್ಮಿ ಟೇಸ್ಟ್ ಇಟ್. ನೀನೇ ಮಾಡಿರೋದು, ಅಜ್ಜಿ ಎಣ್ಣೆಗೆ ಹಾಕಿರೋದು. ಚೆನ್ನಾಗಿದಾ? ಉಪ್ಪು ಖಾರ ಇಲ್ಲ? ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಉಪ್ಪು ಚೆನ್ನಾಗಿದೆ. ನಾವು ರಾತ್ರಿ ಹಂಗೆ ಮಲ್ಕೊಂಬಿಟ್ವಿ. ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಈಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ
ನಾಷ್ಟ ಎಲ್ಲ ಮಾಡಿ ಇವಾಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪ್ರೊಡಕ್ಟಿವ್ ಡೇ ಹೇಗಿತ್ತು ಅಂತ ಹೇಳಿ. ಸೊ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.